ಪ್ರಿಯ ವೀಕ್ಷಕರೇ, KTN ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ಚಾಮರಾಜನಗರ. ಉತ್ತಮ ಮಟ್ಟದ ಕಾನೂನಿನ ಅರಿವಿನೊಂದಿಗೆ ಶಿಕ್ಷಣ ಪಡೆದುಕೊಂಡು ಭವಿಷ್ಯ ರೂಪಿಸಿಕೊಳ್ಳಿ, ಶಾಸಕ ಸಿ. ಪುಟ್ಟರಂಗಶೆಟ್ಟಿ ಕಿವಿ ಮಾತು ಹೇಳಿದರು. ನಗರದ ಸರ್ಕಾರಿ ಕಾನೂನು ಕಾಲೇಜಿನ ಆಯೋಜಿಸಿದ ಕಾಲೇಜು ಉದ್ಘಾಟನೆ ಮತ್ತು 2025-26ನೇ ಸಾಲಿನ ಸಾಂಸ್ಕೃತಿಕ ಕ್ರೀಡೆ, NSS ಹಾಗೂ ವಿವಿಧ ಚಟುವಟಿಕೆಗಳ ಸಮಾರಂಭ ಉದ್ಘಾಟಿಸಿ ಮಾತನಾಡಿದರು. ಪ್ರಸ್ತುತ ಸ್ಪರ್ಧಾತ್ಮಕ ಯುಗದಲ್ಲಿ ವಿದ್ಯಾರ್ಥಿನಿಗಳು ಉನ್ನತ ಮಟ್ಟದ ವಿದ್ಯಾಭ್ಯಾಸಕ್ಕೆ ಆದ್ಯತೆ ನೀಡಬೇಕು ಮತ್ತು ಕಾನೂನಿನ ಪದವಿ ಪಡೆದ ನಂತರ ವಕೀಲರು ಹಾಗೂ ನ್ಯಾಯಾಧೀಶರ ಹುದ್ದೆ ಅಲಂಕರಿಸಲು ಪ್ರಬಲವಾದ ಕಾನೂನಿನ ಅರಿವು ಅಗತ್ಯ. ಉತ್ತಮ ದರ್ಜೆಯಲ್ಲಿ ಉತ್ತೀರ್ಣರಾಗಬೇಕು, ಮಾತ್ರ ಇಂತಹ ಉತ್ತಮ ಅವಕಾಶ ಸಿಗುತ್ತದೆ ಎಂದು ಕಿವಿಮಾತು ಹೇಳಿದರು. ಅಂದಿನ ಕಾನೂನು ಸಚಿವರಾದ SK ಪಾಟೀಲ್ ಅವರ ಮೂಲಕ ಒತ್ತಡ ಹೇರಿ ಕಾಲೇಜು ಪ್ರಾರಂಭಿಸಲು ಅವಕಾಶ ಕಲ್ಪಿಸಲು ಮತ್ತು ಕಾನೂನು ಕಾಲೇಜು ತರಲು ದಿವಂಗತ ಆರ್. ಧ್ರುವನಾರಾಯಣ್ ಅವರ ಪರಿಶ್ರಮ ಹೆಚ್ಚಿದೆ ಎಂದು ಅವರು ಇಂದು ಅವರನ್ನು ಸ್ಮರಿಸಿದರು. ಮುಂದಿನ ದಿನಗಳಲ್ಲಿ ಚಾಮರಾಜನಗರಕ್ಕೆ ವಿಜ್ಞಾನ ತರಬೇತಿ ಕೇಂದ್ರ ತರಲಾಗುವುದು. ಕಾನೂನು ಕಾಲೇಜು ನಿರ್ಮಾಣಕ್ಕೆ 4 ಎಕರೆ ಜಾಗ ಮೀಸಲಾಗಿದ್ದು, ಮುಂದಿನ ದಿನಗಳಲ್ಲಿ ಕಾಲೇಜು ಸ್ವಂತ ಕಟ್ಟಡ ನಿರ್ಮಿಸಲಾಗುವುದು ಎಂದರು. ಕಾರ್ಯಕ್ರಮದಲ್ಲಿ ಚೂಡಾ ಅಧ್ಯಕ್ಷ ಮೊಹಮ್ಮದ್ ಅಸ್ಗರ್ ಮುನ್ನಾ, ಕಾಲೇಜಿನ ಪ್ರಾಂಶುಪಾಲರು ಡಾ. KS ಲಲಿತಾಬಾಯಿ, ತಾಲೂಕ್ ಪಂಚಾಯತ್ ಸದಸ್ಯ ಕುಮಾರ್ ನಾಯಕ್, ಪ್ರಾಧ್ಯಾಪಕಿ ಅಶ್ವಿನಿ ಸೇರಿದಂತೆ ಇನ್ನಿತರರು ಭಾಗಿಯಾಗಿದ್ದರು. ತದನಂತರ 1 ವರ್ಷ ಆದಮೇಲೆ ಅಸಂಸದರಾಗಿ ಆಯ್ಕೆ ಮಾಡಿದೆ. 2010-11ರಲ್ಲಿ ನಾನು ಧ್ರುವನಾರಾಯಣ ಕೇಳಿ ನಮ್ಮಲ್ಲಿ ಎಲ್ಲ ಕಾಲೇಜುಗಳು ದೇಶದ ಜಿಲ್ಲಾಕೆಯಿಂದ ಕಾನೂನು ಕಾಲೇಜು ಆಗಬೇಕಲ್ಲ ಅಂತೇಳಿ ಅವತ್ತು ಸುರೇಶ್ ಕುಮಾರ್ ಅವರು ಸಚಿವರಾಗಿದ್ದರು, ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರಾಗಿದ್ದರು. ಅವರ ಹತ್ರ ಮನವಿಯನ್ನು ಕೊಟ್ಟು ಅದನ್ನು ಹೆಚ್ಚು ಫಾಲೋಅಪ್ ಮಾಡಿದ್ರೆ ಧ್ರುವನಾರಾಯಣ ಅವರು. ಅದಾದಮೇಲೆ ನಮಗೆ ಇಲ್ಲಿ ಯಾವ ಕೇಂದ್ರೀಯ ವಿದ್ಯಾಲಯ ಆಯಿತು. ಇದು ಇಲ್ಲಿ ಕೇಂದ್ರ ವಿದ್ಯಾಲಯ ಮಾಡುವಂಥ ಎಲ್ಲ ಕೇಂದ್ರೀಯ ವಿದ್ಯಾಲಯ ಈ ಕಟ್ಟಡ ರೇಷ್ಮೆ ಇಲಾಖೆಯು ಆಗ ಇಬ್ಬರು ಸೇರಿ ನನ್ನ ಶಾಸಕ